Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University. ಸಾಮಾನ್ಯವಾಗಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಏನೇ ರಾಜಕೀಯ ಚರ್ಚೆ ಮಾಡಿದ್ರು ಕೂಡ ನಾವು ಅಭಿವೃದ್ಧಿ ಕೆಲಸಗಳಲ್ಲಿ ಚರ್ಚೆ ಮಾಡಲ್ಲ, ಆಮೇಲೆ ರಾಜಕೀಯ ಮಾಡಲ್ಲ, ರಾಜಕೀಯ ಬೆಳೆಸಕ್ಕೆ ಹೋಗಲ್ಲ. ಕರ್ನಾಟಕದ ನೆಲ, ಜಲ, ಭಾಷೆ, ಸಂಸ್ಕೃತಿ, ಸಂಪನ್ಮೂಲ ಇವುಗಳ ಬಗ್ಗೆ ಯಾವತ್ತೂ ಕೂಡ ಪಕ್ಷ ರಾಜಕಾರಣ ಮಾಡಲ್ಲ. ಪಕ್ಷ ಭೇದ ಮರೆತು Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ರಾಜ್ಯದ ಪರವಾಗಿ ನಿಲ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೀವಿ. ಅದು ಈಗಲೂ ಕೂಡ ಮುಂದುವರಿತಾ ಇದೆ. ನಾನು ಎಲ್ಲ ಸಂಸತ್ ಸದಸ್ಯರಿಗೆ, ಮಂತ್ರಿಗಳಿಗೆ, ಎಲ್ಲ ನಮ್ಮ ಯೋಜನೆಗಳ ಪ್ರಸ್ತಾವಗಳ ಮಾಹಿತಿ ಇರ್ತಕ್ಕಂಥ ಒಂದು ಬುಕ್ಲೆಟನ್ನು ಎಲ್ರಿಗೂ ಕೂಡ ಮುಂಚಿತವಾಗಿ ಕೊಟ್ಟಿದ್ದೆ. ಸಭೆಗಿಂತ ಮುಂಚಿತವಾಗಿ ಕೊಟ್ಟಿದ್ದೆ. ಅವರು ಅದಕ್ಕೊಂದು ಉತ್ತರದ ರೂಪದಲ್ಲಿ ಒಂದು ಮೆಮೊರಾಂಡಮ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಮಂತ್ರಿಗಳು ಸೈನ್ ಮಾಡಿದ್ದಾರೆ, ಕೆಲವು ಸಂಸತ್ ಸದಸ್ಯರು, BJP ಸಂಸದರು ಸೈನ್ ಮಾಡಿದ್ದಾರೆ. ನಾನು ಮೀಟಿಂಗ್ ಪ್ರಾರಂಭ ಆದಮೇಲೆ ಕೊಟ್ಟದ್ದು, ನಾನು ಓದಕ್ಕಾಗಿರಲಿಲ್ಲ. ಮತ್ತೆ BJP ನಿಲುವನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಅನೇಕ ಸುಳ್ಳುಗಳಿದ್ದಾವೆ. ಈಗ ಉದಾಹರಣೆಗೆ ಮಾದಾಯಿ ಯೋಜನೆ, ಅದು ಒಂದು ಕುಡಿಯುವ ನೀರಿನ ಯೋಜನೆ. ಹುಬ್ಬಳ್ಳಿ, ಧಾರವಾಡ, ಗದಗ, ಬಾಗಲಕೋಟೆ, ಬೆಳಗಾಂ ಈ ಭಾಗಗಳಲ್ಲಿ ಕುಡಿಯುವ ನೀರಿನ ಯೋಜನೆ. ಅದು 2018ರಲ್ಲಿ ಇತ್ಯರ್ಥ ಆಗಿದೆ. ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಹೇಳಿದ್ದಾರೆ ಅವರ ಮೆಮೊರಾಂಡಮ್ನಲ್ಲಿ. ಗೆಜೆಟ್ ನೋಟಿಫಿಕೇಶನ್ ಆಗಿಬಿಟ್ಟಿದೆ ಅದರಲ್ಲಿ. ನಾವು DPR ಕಳಿಸಿದ್ದೀವಿ, ಟೆಂಡರ್ ಕೂಡ ಆಹ್ವಾನ ಮಾಡಿದ್ದೀವಿ. ಆಸ್ ಪರ್ ದಿ ಡಿಸಿಷನ್ ಆಫ್ ದಿ ಟ್ರಿಬ್ಯುನಲ್ ಆ್ಯಂಡ್ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದೀವಿ. ಅಲ್ಲಿ ಅದಕ್ಕೆ ಅಡ್ಡಿ ಇರ್ತಕ್ಕಂಥದ್ದು ಫಾರೆಸ್ಟ್ ಮತ್ತು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಿದೆ. ಅದು ಬಿಟ್ಟರೆ ಬೇರೆ ಏನೂ ಆಗಬೇಕಾಗಿಲ್ಲ. ಸೊ ಅದು ಕೇಂದ್ರ ಸರ್ಕಾರದ ಮುಂದೆ ಇದೆ. ಫಾರೆಸ್ಟ್ ಮತ್ತು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗೋದು ಕೇಂದ್ರ ಸರ್ಕಾರದಿಂದ. ಸೊ ಅದಕ್ಕೆ ಕೋರ್ಟ್ನಲ್ಲಿ ಕೇಸ್ ಇದೆ ಅಂತಕ್ಕಂಥ ನೆಪ ಹುಡ್ತಕ್ಕಂಥದ್ದು ಸರಿಯಾದಲ್ಲ ಅಂತ ಹೇಳಿದ್ದೀವಿ. ಕೂಡಲೇ ಅದನ್ನು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸು ಕೊಡಿಸ್ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ದೀವಿ.
Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.